ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ನಿಮಗಂತೂ ಗೊತ್ತನೇ ಐತಿ, ನನಗೆ ಫುಲ್ಲ ನೆಗಡಿಯಾಗಿ ಆರಾಮಿಲ್ದಂಗೆ ಆಗ್ಬಿಟ್ಟೈತಿ. ಈಗ ಬೆಳಗ್ಗೆ ನೋಡ್ರಿ ಕಾವೇರಿ ಹೋದ್ಲ ಡ್ಯೂಟಿಗೆ. ಆಕೆ ಚಾ ಟೋಸ್ಟ್ ತಿಂದು ಹೋದ್ಲ. ಬಟ್ ನನಗೆ ಟೋಸ್ಟ್ ಬ್ರೆಡ್ ಆಗಿ ಬರೋಂಗಿಲ್ಲ. ಹೀಗಾಗಿ ನಾನು ಓಟ್ಸ್ ಮಾಡ್ಕೊಳಕತ್ತೀನಿ ನೋಡ್ರಿ. ಬಿಸಿ ಬಿಸಿದ ಮಸಾಲ ಓಟ್ಸ್. ಇದನ್ನು ಸ್ವಲ್ಪ ಬಿಸಿ ಬಿಸಿ ತಿಂದು ಟ್ಯಾಬ್ಲೆಟ್ ತೊಗೊಂಡ್ರಾತಂತ ಹೇಳಿ ಮಾಡ್ಕೊಳಕತ್ತೀನಿ. ಇದನ್ನು ಮಾಡೋಕ್ಕೂ ಸಗಸಿಲ್ಲ ಖರೆ, ಆದ್ರೆ ಏನು ಮಾಡಿದ್ರಿ, ಒಬ್ಬೊಬ್ಬರೇ ಇದ್ದವ್ರದ್ದು ಯಾರೂ ಇಲ್ಲಲ್ಲ ಮಾಡಿಕೊಡಕ್ಕೂ. ಹೀಗಾಗಿ ಮತ್ತು ಟ್ಯಾಬ್ಲೆಟ್ ತೊಗೋಬೇಕಂದ್ರೆ ಹಂಗೆ ತೊಗೊಳಕ್ಕೂ ಬರೋಂಗಿಲ್ಲ, ಒಂಚೂರು ಏನಾರು ತಿಂದು ತೊಗೋಬೇಕು. ಅದಕ್ಕೆ ಓಟ್ಸ್ ಮಾಡ್ಕೊಳಕತ್ತೀನಿ. ಮತ್ತು ಮಷೀನಿಗೆ ಬಟ್ಟೆನೂ ಹಾಕಿದ್ದೆ, ಒಂದೆರಡು ಬೆಡ್ಶೀಟ್ ಅದೆಲ್ಲ ಹಾಕಿದ್ದೆ. ಅವನು ಎಲ್ಲ ಒಣಗಿ ಹಾಕಿದೆ. ರಾತ್ರಿ ಹೊಸ ಡ್ರೆಸ್ ಎಲ್ಲ ತೊಳೆದು ಹಾಕಿದ್ಲಲ್ರಿ ಕಾವೇರಿ, ಮತ್ತು ಅವನು ತೆಗೆದಿಟ್ಟಿದ್ವಿ ರಾತ್ರಿ. ಅವು ನಾಯಿ ಎಲ್ಲ ಎಳೆದು ಹಾಕಿಬಿಡ್ತಾವ್ರಿ ರಾತ್ರಿ. ಮತ್ತು ತೆಗೆದಿಟ್ಟಿದ್ವಿ, ಅವನ್ನೆಲ್ಲ ಬೆಳಗ್ಗೆದು ಒಣಗಿ ಹಾಕಿದ್ಲು ಕಾವೇರಿ. ನಾನು ಹಿಂಗೆ ಮಷಿನ್ ಮುಗ್ದಿದ್ವಿ ಮತ್ತು ಅವನು ಒಣಗಿ ಹಾಕಿದೆ. ಆಮ್ಯಾಗ ಈಗ ಮಷಿನದ್ದು ಡ್ರಮ್ ಕ್ಲೀನಿಂಗಿಗೆ ಬಿಟ್ಟೇನು ರೀ. ಅದು ಭಾಳ ಹೊಲಸಾಗಿತ್ತು, ಹೀಗಾಗಿ ಅದಕ್ಕೆ ಕ್ಲೀನಿಂಗದ್ದು ಟ್ಯಾಬ್ಲೆಟ್ ಹಾಕಿ ಅದನ್ನು ಕ್ಲೀನಿಂಗಿಗೆ ಬಿಟ್ಟೀನಿ. ಕ್ಲೀನ್ ಆಗಲಿ ಮಷಿನ್ ಡ್ರಮ್ ಅಂತ ಹೇಳಿ, ವಾಷಿಂಗ್ ಮಷಿನ್ ಡ್ರಮ್. ಇಲ್ಲಾಂದ್ರೆ ಏನಾಗ್ತೈತೆ ರೀ, ಅರ್ಬಿಗೆಲ್ಲ ಹಂಗೆ ಹೊಲಸು ಉಳ್ಕೊಂಬಿಡ್ತೈತೆ ರೀ. ನಾವು ಹಂಗೆ ಹಾಕ್ತಾ ಹೋದ್ವಿ ಅಂದರೆ ಒಂದು ತಿಂಗಳು 1.5 ತಿಂಗಳಿಗೆ ಒಮ್ಮೆರ ಹಾಕ್ಬೇಕು. ಅಂದ್ರೆ ಒಂದು 7-8 ವಾಶ್ ಆದಮೇಲೆ ಹಾಕ್ಬೇಕಂತ ಹೇಳಿ. ಹೀಗಾಗಿ ನಾನು ಈಗ ಹಾಕೀನಿ. ತಂದಮೇಲೆ 3rd ಟೈಮ್ ರೀ ನಾನು ಹಾಕಾಕತ್ತಿದ್ದೆ. ಇವತ್ತು 3rd ಟೈಮ್. ನಂದು ಓಟ್ಸ್ ರೆಡಿ ಆಯಿತು. ಏನಿಲ್ಲ ರೀ, ಸಿಂಪಲ್ ಬಿಸಿ ನೀರು ಮಾಡಿ ಓಟ್ಸ್ ಪ್ಯಾಕೆಟ್ ಹಾಕಿ ಕುದಿಸ್ಕೊಂಬಿಟ್ರೆ ರೆಡಿ ಆಗಿಬಿಡ್ತೈತಿ. ನಾವು ಒಂಚೂರು ಹಸಿಮೆಣ್ಸಿನ್ಕಾಯಿನ ಹೆಚ್ಚು ಹಾಕ್ಕೊಂಡಿನಿ. ಸ್ವಲ್ಪ ರುಚಿ ಹತ್ಬೇಕಲ್ರಿ ಬಾಯಿಗೆ. ಆರಾಮಿಲ್ದಾಗ ಇನ್ನೊಂದು ಸ್ವಲ್ಪ ಸಪ್ಪೆ ಆಗಿರ್ತೈತಿ ಬಾಯಿ. ಮತ್ತು ಇದು ಸಪ್ಪೆ ಅಂದ್ರೆ ಹೋಗಂಗಿಲ್ಲ. ಅದಕ್ಕೆ ನಮ್ಮ ಗಿಡದಾಗಿನೂ ಅವು ಭಾಳ ಖಾರ ಇಲ್ಲಲ್ರಿ, ಅವನ್ನ ಮೆಣಸಿನ್ಕಾಯಿ ಸಣ್ಣ ಕಟ್ ಮಾಡಿ ಹಾಕ್ಕೊಂಡೇನಿ. ಸ್ವಲ್ಪ ಸ್ಪೈಸಿ ಹತ್ತಲಿ, ಟೇಸ್ಟ್ ಹತ್ತಲಿ ಅಂತ ಇಷ್ಟ ನೋಡಿರಿ. ಕುದಿಸ್ಕೊಂಡೆ. ಈಗ ಇದು ರೆಡಿ ಆಯಿತು. ಸ್ವಲ್ಪ ಆರಿದ ಮೇಲೆ ಅದನ್ನು ತಿಂತೀನಂತ, ಅಲ್ಲಿವರೆಗೆ ಇರಲಿ. ಮತ್ತು ನಿನ್ನೆ ರಾತ್ರಿ ಆ ಕ್ಯಾರಿಬಿ ಹೋಗೋದು ಹಾಕಿದ್ಲಲ್ಲ, ನಾನೇನು ಮಾಡಿದೆ, ಬಗಾರ ರೈಸ್ ಮಾಡಿದ್ದೆ ರಾತ್ರಿಗೆ. ನೋಡ್ರಿ, ಬಗಾರ ರೈಸ್ ಮಾಡಿದ್ದೆ. ಅದು ಊಟ ಮಾಡ್ಕೊಂಡ್ವಿ. ಊಟ ಮಾಡ್ಕೊಂಡು ಇನ್ನೂ ಉಳ್ದೈತಿ. ಇದು ನೋಡೋದು ಮಧ್ಯಾಹ್ನ ತಿನ್ಬೇಕು ಅನ್ಸಿರ ತಿಂದ್ರಾತಂತ ಹೇಳಿ ಮತ್ತೇನು ಮಾಡಲ್ಲ. ಈಗ ಇದ್ರಾಗ ಒಂಚೂರು ಟೊಮೆಟೊ ಸಾರು ಐತಿ, ಬೇಕಂದ್ರೆ ಹಾಕ್ಕೊಂಡು ಊಟ ಮಾಡ್ಬೋದು ನೋಡ್ರಿ. ಸೊ ಮಧ್ಯಾಹ್ನಕ್ಕೂ ಐತಿ. ಈಗೇನಿಲ್ಲ, ಅದಷ್ಟು ಓಟ್ಸ್ ತಿನ್ನೋದಷ್ಟೇ. ಈಗ ಇವು ರಾತ್ರಿ ಪಾತ್ರೆ ಇವತ್ತು ಆರಾಮಿಲ್ದಕ್ಕೆ ನಾನು ಎದ್ದಿಲ್ಲ. ಇವನ್ನ ಅವ್ರ ಜಾಗಕ್ಕೆ ಹಾಕಿಲ್ಲ. ಇವ್ನ ನಂತರ ಹಾಕ್ಕೋತೀನಿ. ಕಾವೇರಿ ಅಂತೂ ಡ್ಯೂಟಿಗೆ ಹೋದ್ಲರಿ, ಪೂಜೆ ಅದು ಮಾಡಿ. ಮತ್ತು ಅಂಥದ್ರಾಗ ಎದ್ದು ಹೂ ಹರಿದು ಕೊಟ್ಟೆ. ನಾ ಹೂ ಹರ್ಕೊಂಬರ್ಲಿಲ್ಲ ಅಂದ್ರೆ ಅಕ್ಕಿ ಟೈಮ್ ಆಗೈತೆ ಅಂತ ಹಂಗೆ ದೀಪ ಹಚ್ಚಿಬಿಡ್ತಾಳೆ. ನನಗೆ ಅದು ಸಮಾಧಾನ ಆಗೋದಿಲ್ಲ. ಯಾಕಂದ್ರೆ ಮನ್ಯಾಗ ಹೂ ಎಷ್ಟು ಕೊಂಡು ಹಾಕ್ತಾವೆ, ಎಷ್ಟು ಚಂದ. ಅದ್ರಾಗ ಎದ್ದು ಹರ್ಕೊಂಬಂದು ಕೊಟ್ಟೆ. ಮತ್ತು ಪೂಜೆ ಮಾಡಿ ಹೋದ್ಲು. ಇಲ್ಲಿ ನೋಡ್ರಿ, ಇನ್ನು ಹಾಸಿಗೆ ಬೆಡ್ ನಂದು ಇನ್ನೂ ತೆಗ್ದಿಲ್ಲ. ಇವತ್ತು ಬಿಸಿಲು ಮಸ್ತ್ ಬಿದ್ದೈತ್ರಿಪ್ಪ. ಹರಿಬಿ ಆರ್ಲಿ ಬೆಡ್ಶೀಟ್ ಚದಾರ ಹಾಕಿದ್ದೆ ರೀ. ಈ ಕಡೆ ನೋಡ್ರಿ ಎಲ್ಲ ಹೊಸ ಬಟ್ಟೆಗಳಿವು. ಮಂತ್ರಾಲಯ ಹೋದಾಗಿಂದನೂ ಹಂಗೆ ಇದ್ದು ರೀ ಬಟ್ಟೆ. ನನಗೆ ಸ್ವಲ್ಪ ಬಟ್ಟೆ ಒಗೆದು ಪ್ರಾಬ್ಲಮ್ ಐತಿ, ಹೀಗಾಗಿ ನಾನು ಒಗೆಯಂಗಿಲ್ಲ, ನಿಮ್ಗೆ ಗೊತ್ತೈತಿ. ಆಕಿಗೂ ಹೇಳಿದ್ದೆ, ಆಕಿಗೂ ಟೈಮ್ ಸಿಕ್ಕಿರಲಿಲ್ಲ. ಮಳೆ ಒಂದು ನಿನ್ನೆ ಒಗೆದು ಹಾಕ್ಯಾಡ್ರಿ ಅವನು. ಒಣಗಿ ಹಾಕೀನಿ. ದಿಮ್ ಕವರೆಲ್ಲ ತೆಗ್ದಿದ್ದೆ ಎಲ್ಲ ನೋಡ್ರಿ ಎಷ್ಟು ಒಣಗಿ ಹಾಕಿದೆ. ಇಲ್ಲೇನೈತಿ, ಮಷಿನ್ ಡ್ರಮ್ ಕ್ಲೀನಿಂಗಿಗೆ ಬಿಟ್ಟೀನಿ ರೀ ನಾನು. ನೋಡಿರಿ, ಡ್ರಮ್ ಕ್ಲೀನಿಂಗಿಗೆ ಅದರದ್ದು ಪೌಡ್ರ್ ಹಾಕಿ, ಹ್ಯಾಪಿ ಪ್ಲಾನೆಟ್ ಅವ್ರದ್ದು ಟ್ಯಾಬ್ಲೆಟ್ ಸಿಗ್ತಾವ್ರಿ ಡ್ರಮ್ ಕ್ಲೀನದ್ದು. ಅದನ್ನು ತರಿಸಿ ನಾನು ಅದನ್ನು ಒಂದು ಟ್ಯಾಬ್ಲೆಟ್ ಹಾಕಿ ಆನ್ ಮಾಡಿಬಿಟ್ರೆ ಆಯಿತು. ಒಂದು 2 ಅವರ್ಸ್ ಬೇಕು ರೀ ನೋಡಿರಿ ಟೈಮಿಂಗ್. 2 ಅವರ್ಸ್ ಬೇಕು. ಆದ್ರೆ ಕ್ಲೀನ್ ಆಗ್ತೈತೆ ರೀ ಡ್ರಮ್. ಮತ್ತು ಇದು ಕ್ಲೀನ್ ಇದ್ರೆ ನಮ್ಮ ಭೀ ಕ್ಲೀನ್ ಆಗ್ತಾವೆ ಅಷ್ಟೇ, ಮತ್ತೇನಿಲ್ಲ. ಅದಕ್ಕೆ ಆನ್ ಮಾಡಿಬಿಟ್ಟೀನಿ, ಅದು ಆಗಲಿ ಅಂಥೇಳಿ. ನೋಡ್ತಾ ಇರ್ಬೋದು ನನ್ನ ಹಾಲತ್ತು. ನೋಡಿರಿ, ಏನಿಲ್ಲ, ಇದಂತೂ ಆಯ್ತು. ಈಗ ಮೇನ್ ಇದ್ದಿದ್ದು ಮತ್ತು ಬಿಡಕ್ಕೆ ಬರೋಂಗಿಲ್ಲ. ಅದ್ರಾಗ ಎದ್ದು ಮಾಡಿಕೊಂಡೆ. ಈಗೇನೈತಿ, ಅದೊಂಚೂರು ಓಟ್ಸ್ ತಿಂದು ಟ್ಯಾಬ್ಲೆಟ್ ತೊಗೊಂಡು ರೆಸ್ಟ್ ಮಾಡ್ತೇನೆ ರೀ. ನನಗಂತೂ ಸಗಸ ಆಗವಲ್ತ, ತಲೆ ಅಂತೂ ವಿಪರೀತ ನುಸಾಕತೈತಿ. ಆದರೂ ರಾತ್ರಿ ಡೋಲೋ ತೊಗೊಂಡೇ ಬಿಟ್ಟಿದ್ದೆ, ಇಲ್ಲಾಂದ್ರೆ ಖಂಡಿತ ಜ್ವರ ಬರ್ತಿದ್ದು ನನಗೆ. ಯಾಕಂದ್ರೆ ಫುಲ್ ಕಣ್ಣು ಉರಿ ಎಲ್ಲನೂ ಇತ್ತು ನಿನ್ನೆ.
ಅದಕ್ಕೆ ನೈಟ್ ಏನು ಮಾಡಿದೆ, ಒಂದು ಡೋಲೋ ತೊಗೊಂಡು ಮಕ್ಕೊಂಡಿದ್ದೆ. ಸ್ವಲ್ಪ ರೈಸ್ ಊಟ ಮಾಡಿ ಅಂದಲ್ಲೇ ಸ್ವಲ್ಪ ಬೆಟ್ರ್ ಅಂತ ಹೇಳ್ಬೋದು. ಆದರೆ ತಲೆನೋವು, ಕೆಮ್ಮು, ನೆಗಡಿ, ಮೈಕೈ ನೋವು, ಸುಸ್ತು ಸಿಕ್ಕಾಪಟ್ಟೆ ಐತಿ. ನನ್ನ ಫೇಸ್ ನೋಡಿದ್ರೆ ಗೊತ್ತಾಗ್ತಾ ಇರ್ಬೋದು. ಏನು ಮಾಡೋಕ್ಕೆ ಬರೋಂಗಿಲ್ಲ. ಈಗ ತಿಂದ ಸುಮ್ಮನೆ ಕದ ಹಾಕ್ಕೊಂಡು ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಂಡು ಹೇಳ್ತೀನಿ. ನೋಡೋಣ ರೆಸ್ಟ್ ಮಾಡಿದ್ರೆ ಕಡಿಮೆ ಆಗ್ತೈತನಂತ. ಮತ್ತು ಕಡಿಮೆ ಆಗಲಿಲ್ಲ ಅಂದ್ರೆ ಅನಿವಾರ್ಯ ಹಾಸ್ಪಿಟ್ಲಿಗೆ ಹೋಗಬೇಕು. ನೋಡೋಣಂತ ಸ್ನೇಹಿತರೆ. ಮತ್ತೆ ಸಿಗ್ತೀನಂತ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಟೈಮ್ ಬಂದುಬಿಟ್ಟು 3 ಗಂಟೆ ರೀ ಈಗ ಅಂದ್ರೆ ನಿದ್ದೆನು ಬರಲಿಲ್ಲ ರೀ. ಟ್ಯಾಬ್ಲೆಟ್ ಏನೋ ಓಟ್ಸ್ ಮಾಡಿದ್ದೆ, ಓಟ್ಸ್ ತಿಂದು ಟ್ಯಾಬ್ಲೆಟ್ ತೊಗೊಂಡೆ. ಇನ್ನೊಂದು ಡೋಲೋನ ತೊಗೊಂಡೆ. ಸ್ವಲ್ಪ ಹಂಗೆ ನಿದ್ದೆ ಅಂತೂ ಹತ್ತಲಿಲ್ಲ. ಯಾಕಂದ್ರೆ ಅಷ್ಟು ತ್ರಾಸು ಅನ್ಸಾಕತ್ತಿತ್ತು, ಸುಸ್ತು ಅನ್ಸಾತಿತ್ತು. ನಿದ್ದೆ ಅಂತೂ ಬರಲೇ ಇಲ್ಲ. ಆಮ್ಯಾಗ ಹಂಗೆ ಒಂದಿಷ್ಟು ಶಾರ್ಟ್ಸ್ ಎಲ್ಲ ಎಡಿಟ್ ಮಾಡಿಕೊಂಡೆ. ಅದು ಹೊಟ್ಟೆಪಾಡು, ಅದನ್ನು ಬಿಡೋಕ್ಕೆ ಬರೋಂಗಿಲ್ಲ, ಅದನ್ನು ಮಾಡಿಕೊಂಡೆ. ಬಟ್ಟೆ ಎಲ್ಲ ಒಣಗಿದ್ವು. ಇಷ್ಟು ಬಟ್ಟೆ ತಕ್ಕೊಂಡು ಬಂದೆ. ಬಿಸಿಲಂತೂ ಸಖತ್ತೈತಿ ಇವತ್ತು. ನೋಡ್ತಾ ಇರ್ಬೋದು. ನಾನು ಒಣಗ್ತಾವಿಲ್ಲ ಅರ್ಬಿ ಅಂತ ಮಾಡಿದ್ದೆ, ಯಾಕಂದ್ರೆ ನಿನ್ನೆ ಮೊನ್ನೆ ಮಳೆ ಐತ್ರಿ. ಇವತ್ತಂತೂ ಸಿಕ್ಕಾಪಟ್ಟೆ ಬಿಸಿಲೈತಿ. ಆಮ್ಯಾಗ ಏನು ಗಿಡ ತೆಗಿತಾ ಇದ್ದಾರೋ KB ಅವರು, ಏನೆಲ್ಲ ರಿಪೇರಿ ಐತೆ ಗೊತ್ತಿಲ್ಲ. ಇವತ್ತು ಬೆಳಗ್ಗೆಯಿಂದ ಕರೆಂಟ್ ಇಲ್ಲ. ಏನು ಮಷಿನ್ ಮಾಡಿಕೊಂಡೆ, ಚಲೋ ಆಯಿತು. ನಾನು ನಿಮಗೆ ತೋರಿಸಿದೆ, ಡ್ರಮ್ ವಾಶ್ ಕೊಟ್ಟೇನಂತ ಹೇಳಿ. ಬಟ್ ಸ್ವಲ್ಪ ನೀರು ತೊಗೊಳತ್ಲಿಲ್ಲ, ಆವಾಗನ ಕರೆಂಟ್ ಹೋಗೈತಿ. ಬೆಳಗ್ಗೆ 10 ಗಂಟೆಕನ ಇನ್ನೂವರೆಗೆ ಕರೆಂಟ್ ಬಂದಿಲ್ಲ. ಇವತ್ತಂತೂ ವಿಪರೀತ ಬಿಸಿಲು, ಸೆಕೆ ಎಲ್ಲನೂ ಐತಿ. ಆಮೇಲೆ ಏನೈತಿ, ಅರ್ಬಿ ಹೇಳಿದ್ನಲ್ರಿ, ಬಟ್ಟೆ ಎಲ್ಲ ತಕ್ಕೊಂಡೆ. ಇಷ್ಟು ಒಣಗಿದ್ವು ತಕ್ಕೊಂಡೆ. ಆಮೇಲೆ ಮತ್ತೇನು, ಮಳೆಗಾಲ ಯಾರು ಅವಲಕ್ಕಿ ಆರ್ಡ್ರ್ ಮಾಡಿಗಿಡ್ಯಾರಲ್ಲ ಅಂಥೇಳಿ, ಬಿಸಿಲಿದ್ದಾಗ ಒಣಗಿಸ್ಕೊಂಡು ಇಟ್ಕೋದು ಚಲೋ ಅಂಥೇಳಿ. ಮತ್ತು ಬಿಸಿಲು ಮಸ್ತ್ ಇತ್ತಲ್ರಿ, ಹೀಗಾಗಿ 1 ಕಿಲೋ ಅವಲಕ್ಕಿನ ಇಲ್ಲೇ ಒಣಗಿಸಾಕಿಟ್ಟೀನಿ. ಇವನು ಕಾಯ್ಬೇಕು. ಸಳ ಮಳೆ ಬಂದ್ರೆ ತೊಯ್ದು ಬಿಡ್ತಾವೆ. ಆಮೇಲೆ ಕದಾನು ಹಾಕೋಂಗಿಲ್ಲ ಇವತ್ತು, ಯಾಕಂದ್ರೆ ಫ್ಯಾನು ಆನ್ ಮಾಡೋಕ್ಕೆ ಬರೋಂಗಿಲ್ಲ, ಕರೆಂಟೇ ಇಲ್ಲ. ಒಂಚೂರು ಇಲ್ಲಿಂದನೇ ಗಾಳಿ ಬರ್ತೈತೆ ಅಂತ ಬಾಗ್ಲಾನು ತಗೊಂಡೋಗಿ ಕೂತೀನಿ. ಅದ್ರ ಜೊತೆ ಅವಲಕ್ಕಿನ ಕಾಯ್ಕೋತ ಕೂತೀನಿ ಅಂತ ಹೇಳ್ಬೋದು. ಮಸ್ತ್ ಒಣಗ್ಯಾವ್ರಿ ಅವಲಕ್ಕಿ. ಯಾರು ಆರ್ಡ್ರ್ ಕೊಟ್ಟರೆ ಹಚ್ಚಕ್ಕೆ ಚಲೋ ಆಗ್ತೈತೆ ಅಂತ ಹೇಳಿ. ಯಾಕಂದ್ರೆ ಈಗ ಮಳೆಗಾಲ ಅಲ್ರಿ, ಯಾವಾಗ ಬಿಸಿಲು ಇರ್ತೈತಿ ಯಾವಾಗ ಮಳೆ ಬರ್ತೈತಿ ಹೇಳಕ್ಕೆ ಬರೋಂಗಿಲ್ಲ. ಬಿಸಿಲಿದ್ದಾಗ ಇಂಥವೆಲ್ಲ ಸ್ವಲ್ಪ ಕೆಲಸ ಮಾಡ್ಕೋಬೇಕು ನಾನು. ಅದಕ್ಕೆ ಅವನ್ನೊಂಚೂರು ಒಣಗಿಟ್ಟೀನಿ. ಬಿಸಿಲಂತೂ ನೋಡ್ತಾ ಇರ್ಬೋದು ನೀವು. ಆಮೇಲೆ ಏನೈತಿ, ಹಶು ಅನ್ನಿಸ್ತು. ಟೊಮೆಟೊ ಸಾರು ಬಿಸಿ ಮಾಡಿ ರೈಸ್ ಹಾಕ್ಕೊಂಡು ಉಣ್ಣಕ್ಕೆ ಹೋದೆ. 1-2 ತುತ್ತು ಉಂಡೆ. ಹೋಗಲಿಲ್ಲ ರೈಸ್, ಏನೋ ರುಚಿನ ಹತ್ತಲಿಲ್ಲ. ಮೊಸರಿಗೆ ಹಾಕಿದೆ. ಹಾಕಿ ಅಮ್ಮ ಈ ಡೋರು ಕ್ಲೋಸ ಮಾಡಿರ್ತೀನಿ ನಾನು. ಆ ಕಡೆದಷ್ಟು ಓಪನ್ ಮಾಡ್ಕೊಂಡು ಅಲ್ಲೇ ಮಲ್ಕೊಂಡಿರ್ತೀನಿ, ಇಲ್ಲ ಏನಾರು ಎಡಿಟ್ ಮಾಡ್ತಿರ್ತೀನಿ, ಏನಾರು ಮಾಡ್ತಿರ್ತೀನಿ. ಮತ್ತು ಬಟ್ಟೆ ನೋಡ್ರಿ, ಮಡಚು ಅಷ್ಟು ಸಗಸಿಲ್ಲ. ಇಷ್ಟು ತಗೊಂಡು ಬಂದು ಇಲ್ಲೇ ಇಟ್ಟೀನಿ. ನೋಡು, ಸಾಯಂಕಾಲ ಸ್ವಲ್ಪ ಆರಾಮ ಅನ್ಸಿರ ಮಡಿಸ್ತೀನಿ, ಇಲ್ಲಾಂದ್ರೆ ಕಾವೇರಿ ಮಡಿಸ್ತಾಳೆ. ಇಲ್ಲೇ ಇಟ್ಟೀನಿ. ಆಮೇಲೆ ಡೋರ್ ಇದನ್ನು ಕ್ಲೋಸ ಮಾಡಿರ್ತೀನಿ ನಾನು ಹೇಳಿದೆ. ಮತ್ತು ಇಲ್ಲಿ ಬಂದ್ರೆ ರೈಸ್ ಅಂತೂ ಹೋಗಲಿಲ್ಲ ರೀ. ಮೊಸರು ಬಕೆಟಿಗೆ ಹಾಕಿದೆ. ಆಮೇಲೆ ಏನೈತಿ, ಸಮಾಧಾನ ಆಗಲಿಲ್ಲ. ಮತ್ತು ಎಲ್ಲ ಹಾಕಿನ ಬಂದು ಮಾಡೋದಾಕೈತೆ ಅಂತ ಹೇಳಿ ಮತ್ತು ಅದ್ರಾಗ ಬಾಂಡೆ ತೊಳ್ಕೊಂಡೆ. ಬೆಳಗ್ಗೆದ್ದು ಎಷ್ಟಿದ್ದು. ಆಮ್ಯಾಗ ಸಾರು ಚೆಲ್ಬಿಟ್ಟಾರೆ ಇದನ್ನು. ಹಿಂಗಾಗಿ ಅಷ್ಟೆಲ್ಲ ಬಾಂಡೆ ತೊಳೆದೆ, ನೋಡ್ತಾ ಇರ್ಬೋದು. ಆಮೇಲೆ ಬಾಂಡೆ ತೊಳಿ ಮಟ್ಟ ಏನು ಮಾಡಿದೆ ಅಂದ್ರೆ, ಒಂಚೂರು ಕಾಡೆ ಟೈಪ್ ಮಾಡ್ಕೊಂಡೆ ರೀ. ಮೆಣಸು, ಚಕ್ಕೆ, ಒಣ ಶುಂಠಿ, ಏಲಕ್ಕಿ, ಆಮ್ಯಾಗ ಚಹಾ ಪುಡಿ ಹಾಕಿ ಸ್ವಲ್ಪ ಕಾಡೆ ಟೈಪ್ ಮಾಡಿಕೊಂಡೆ. ಹಾಲು ಹಾಕಲಿಲ್ಲ ಇದಕ್ಕೆ, ಹಂಗನ ಸ್ವಲ್ಪ ಕುದಿಸಿದೆ ರೀ ಇದನ್ನು. ಇದು ಕುದಿಯೋ ಮಟ್ಟ ಏನು ಮಾಡೋದು ಅಂತ ಅಷ್ಟು ಸಿಂಕನೇನೋ ಬಾಂಡೆ ತೊಳ್ಕೊಂಡೆ. ಮತ್ತು ಇದು ಕುದ್ದ ಮೇಲೆ ಒಂದು ಅರ್ಧ ಕಪ್ ಕುಡಿದೆ. ಭಾಳ ಒಂಥರ ತ್ರಾಸಾಗತ್ತಿತ್ತು ನೆಗಡಿಯಾಗಿ. ಹೀಗಾಗಿ ಅದೊಂಚೂರು ಕುಡಿದೆ, ಹಿತ ಅನ್ನಿಸ್ತು. ನೋಡ್ತಾ ಇರ್ಬೋದು, ಡಿಕಾಕ್ಷನ ಕುಡ್ದೀನಿ ನಾನು, ಹಾಲು ಹಾಕಿಲ್ಲ. ಹಾಲು ಹಾಕಿರಿ ಇನ್ನೂ ಸ್ವಲ್ಪ ಕಫ ಅದೆಲ್ಲ ಜಾಸ್ತಿ ಆಗ್ತೈತೆ ಅಂತ ಹೇಳಿ ಅದಷ್ಟೇ ಕುಡ್ದೆ. ಈಗ ಜಸ್ಟ್ ಕುಡ್ದೆ, ಬೆವರು ಬರೋದೈತೆ ನೋಡ್ತಾ ಇರ್ಬೋದು. ಕರೆಂಟ್ ಒಂದಿಲ್ಲ ರೀ. ಒಂಚೂರು ಅಟ್ಲೀಸ್ಟ್ ಸಣ್ಣಗರ ಫ್ಯಾನ್ ಹಾಕೋತಿದ್ದೆ. ಕರೆಂಟ್ ಒಂದಿಲ್ಲ, ಸಮಾಧಾನ ಆಗವಲ್ತು. ತಲೆ ಅಂತೂ ಸಿಕ್ಕಾಪಟ್ಟಿ ನುಸಾಕತೈತಿ. ಯಾವಾಗಲೂ ಹೇಳ್ತಾನೆ ಇರ್ತೀರಿ ಸ್ನೇಹಿತರೆ, ಎಷ್ಟು ಆ್ಯಕ್ಟಿವ್ ಇರ್ತೀರಿ, ಅಷ್ಟು ಓವರ್ ವೇಟ್ ಇದ್ರೂ ಎಷ್ಟು ಕೆಲಸ ಮಾಡ್ತೀರಿ.
ಎಷ್ಟು ಫಿಟ್ ಅದಿರಿ ಅಂಥೇಳಿ. ನಿಜವಾಗ್ಲೂ ನನಗೆ ಹಗಲೆಲ್ಲ ಹಂಗೆ ಬರೋಂಗಿಲ್ಲ ಕಸಾರ್ಕಿ, ಅಂದ್ರೆ ಆರಾಮ್ ತಪ್ಪೋದು ಹಗಲೆಲ್ಲ ಆಗಂಗಿಲ್ಲ. ಬಟ್ ಒಂದ್ಸಲ ಬಂತಂದ್ರೆ ಏನೇನೂ ಮಾಡೋಕ್ಕೆ ಸಾಗಂಗಿಲ್ಲ, ಹಂಗೆ ಆಗ್ಬಿಡ್ತೈತಿ. ಇವತ್ತಂತೂ ಫುಲ್ ಹಂಗಾಗೈತೆ. ನೀನು ಒಂಚೂರು ಆರಾಮರ ಇತ್ತು, ಇವತ್ತಂತೂ ಒಲ್ಲಪ್ಪ ಏನು ಒಲ್ಲೆ ಅನ್ಸಾತೈತೆ ನನಗೆ, ಸಮಾಧಾನ ಆಗೋಲ್ತ. ಮತ್ತು ಏನು ಮಾಡ್ಬೇಕ್ರಿ ಟೈಮ್ ಪಾಸಿಗೆ. ಸರಿ ಬಿಡು, ಸ್ನೇಹಿತರ ಜೊತೆ ಯಾರು ಮಾತಾಡಿದ್ರೆ ಆಯ್ತಂತ ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ, ಕಂಟಿನ್ಯೂ ಮಾಡಿಕೊಂಡೆ. ಏನಿಲ್ಲ, ಇನ್ನೇನು ಅಧಿಕ ಮಾಸನೂ ಮುಗಿಯೋಕೆ ಬಂತು. ಅಧಿಕ ಮಾಸ ಇದ್ದಿದ್ದಕ್ಕೆ ಆರ್ಡ್ರಸ್ ಇರಲಿಲ್ಲ ಅಂದ್ಕೊಂಡೆ ನಾನು, ಯಾಕಂದರೆ ಯಾವ ಕಾರ್ಯಕ್ರಮ ಆಗಂಗಿಲ್ಲ ಈಗ. ಮತ್ತು ಅಧಿಕ ಮಾಸ ಮುಗಿಯೋಕೆ ಬಂತು. ನನ್ನೆಲ್ಲ ಸ್ನೇಹಿತರು ಫಟಾಫಟ್ ಅಂತ ಆರ್ಡ್ರ್ ಕೊಡ್ರಿ. ನೀವು ಆರ್ಡ್ರ್ ಕೊಟ್ರೆ ನನಗೆ ಜೀವನ ಅಂತ ಹೇಳ್ಬೋದು, ಇಲ್ಲಾಂದ್ರೆ ತುಂಬಾ ಕಷ್ಟ ಆಗ್ತೈತಿ. ಆರ್ಡ್ರಸ್ ಕೊಡ್ರಿ. ನೀವು ಕೊಟ್ಟ ತಕ್ಷಣ ನಾನು ಫ್ರೆಶ್ ಆಗಿ ಫಟಾಫಟ್ ಅಂತ ಹೇಳಿ ಶುಚಿಯಾಗಿ ರುಚಿಯಾಗಿ ಮಾಡಿ ಕಳಿಸ್ಕೊಡ್ತೀನಂತ. ಆಮ್ಯಾಗ ಡೈಲಿ ತಪ್ಪದೆ ಲಾಗ್ ನೋಡ್ರಿ, ಇಷ್ಟಾದ್ರೆ ಲೈಕ್ ಮಾಡಿರಿ, ಎಲ್ಲರೊಂದಿಗೆ ಶೇರ್ ಮಾಡಿರಿ. ಅಂದ್ರೆ ಜಾಸ್ತಿ ಜನಕ್ಕೆ ರೀಚ್ ಆತಂದ್ರೆ ಯೂಟ್ಯೂಬ್ನು ರೆಕಮೆಂಡ್ ಮಾಡ್ತೈತಿ, ನನ್ನ ಯೂಟ್ಯೂಬ್ ಚಾನಲ್ ರೀಚ್ ಆಗ್ತೈತಿ. ಅದಕ್ಕೆ ಇಷ್ಟು ಹಿಡಿಯೋಕ್ಕಾಗಲ್ತ್ರಿ ಮೊಬೈಲ್ ನನಗೆ. ಎದಕ್ಕೆ ಬೇಕು ವಿಡಿಯೋ ರೆಸ್ಟ್ ಮಾಡಿರಿ ಅಂತ ಅನ್ಬೋದು. ಬಟ್ ಎಲ್ಲನೂ ಶೇರ್ ಮಾಡ್ಕೊಂಡಿರ್ತೀನಿ, ಇದನ್ನು ಶೇರ್ ಮಾಡ್ಕೊಳಕತ್ತೀನಿ. ಸ್ವಲ್ಪ ಈಗ ಲಾಸ್ಟ್ ವೀಕ್ನಾಗ ಸ್ವಲ್ಪ ಪ್ರಯಾಣ ಭಾಳ ಆದವು. ಎಲ್ಲರೂ ಹೋಗ್ತಾ ಇದ್ರೆ ನನಗೂ ಒಂದು ಆಸೆ, ನನಗೆ ಟ್ರಾವೆಲಿಂಗ್ ಭಾಳ ಇಷ್ಟ ಮೊದಲೇ. ಸೊ ಎಲ್ಲರೂ ಹೊಂಟಾರ ಅಂಥೇಳಿ ನಾನು ಅನುಕೂಲ ಇರಲಿ ಇಲ್ಲದೇ ಇರಲಿ ಅವ್ರ ಜೊತೆ ನಾನು ಹೋಗಿ ಬಂದೆ. ಅದು ಕ್ಲೈಮೇಟ್ ಒಂದು ಚೇಂಜ್ ಆಗುತ್ತಲ್ರಿ ಟ್ರಾವೆಲಿಂಗ್ ಅಂದ್ರೆ. ಅದ್ರಾಗ ಒಂದು ವಾರದಾಗನ ಒಂದು 2-3 ಕಡೆ ಅಡ್ಡಾಡ್ಬಿಟ್ವಿ. ಹಿಂಗಾಗಿ ತಡೆದು ಬರ್ತಿರ್ತಾರಲ್ಲ ಹಂಗಾಗೈತಿ. ಅದ್ರಾಗ ಹೋಗೋಕ್ಕೆ ಬೇರೆ ಅಲ್ರಿ, ಯಾರ ಇರ್ಬೇಕು, ಖರೇನ ನಿಜ ಯಾರ ಇರ್ಬೇಕು. ಆದರೆ ಇಲ್ಲಿ ಬರೆಸ್ಕೊಂಡು ಬಂದಿರ್ಬೇಕು. ಇಲ್ಲಿ ಬರೆಸ್ಕೊಂಡು ಬಂದಿಲ್ಲ ನಾನು, ಒಬ್ಬಕ್ಕೇ ಇರೋದು ಬರೆಸ್ಕೊಂಡು ಬಂದೇನು ಅನ್ಸುತ್ತೆ. ಇಲ್ಲ ಭಗವಂತ ಬರೀ ಮಠ ನಿಂತಿಲ್ಲ ಅನ್ಸುತ್ತೆ, ಅರ್ಜೆಂಟಿಗೆ ಹಂಗೆ ಬಂದುಬಿಟ್ಟಿನ ಅನ್ಸುತ್ತೆ. ಹೀಗಾಗಿ ಒಂಟಿನೇ, ಏನು ಮಾಡೋಕ್ಕೆ ಬರೋಂಗಿಲ್ಲ. ಒಂದೊಂದು ಸಲ ಇಂಥ ಟೈಮ್ನಾಗ ಭಾಳ ಬೇಜಾರಾಕೈತ್ರಿ, ಆದರೆ ಏನು ಮಾಡೋಕ್ಕೆ ಬರೋಂಗಿಲ್ಲ. ಕಣ್ಣು ಉರಿಯತ್ತ ಒಂದು ಸುಮ್ಮನೆ. ಆಮೇಲೆ ಸಿಗ್ತೀನಿ ಸ್ನೇಹಿತರೆ. ನಾನು ಮನೆಯಿಂದನೇ ಸ್ಮಾಲ್ ಬಿಸ್ನೆಸ್ ಮಾಡ್ತೀನಿ. ನಾನೆಲ್ಲ ಸ್ನೇಹಿತರಿಗೆ ಗೊತ್ತೈತಿ. ಯಾರು ಹೊಸ ಸ್ನೇಹಿತರು ನೋಡತ್ತೀರಿ ಅವರಿಗಾಗಿ ಹೇಳಕತ್ತೀನಿ. ಮನೆಯಲ್ಲೇ ಶುಚಿಯಾಗಿ ರುಚಿಯಾಗಿ ಫ್ರೆಶ್ ಆಗಿ ಎಲ್ಲ ತಿಂಡಿ ತಿನಿಸುಗಳನ್ನು ನಾನು ಮಾಡ್ತೀನಿ. ಮತ್ತು ಆಲ್ಮೋಸ್ಟ್ ಎಲ್ಲ ಹೊರಗಡೆನೇ ನಾನು ಪಾರ್ಸಲ್ ಕೂಡ ಕೊರಿಯರ್ ಮಾಡ್ತೀನಿ. ಅದಕ್ಕೋಸ್ಕರ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಸ್ನೇಹಿತರೆ. ಯಾರಿಗೆಲ್ಲ ಆರ್ಡ್ರ್ ಕೊಡೋದೈತಿ ವಾಟ್ಸಪ್ ಆದರೂ ಮಾಡಿರಿ, ಇಲ್ಲ ಕಾಲ್ ಮುಖಾಂತರ ಆದರೂ ನನಗೆ ಆರ್ಡ್ರ್ ಪ್ಲೇಸ್ ಮಾಡಿರಿ. ನೀವು ಆರ್ಡ್ರ್ ಕೊಟ್ಟ ತಕ್ಷಣ ನಾನು ಫ್ರೆಶ್ ಆಗಿ ಕ್ವಿಕ್ಕಾಗಿ ಶುಚಿಯಾಗಿ ರುಚಿಯಾಗಿ ಮಾಡಿ ನಿಮಗೆ ನಾನು ತಲುಪಿಸ್ತೀನಿ ನೋಡಿರಿ. ಬೈ ಕೊರಿಯರ್ ಅಂತ ಹೇಳ್ಬೋದು. ಸೊ ಏನೆಲ್ಲ ಸಿಗ್ತೈತಿ ಸ್ಕ್ರೀನ್ ಮೇಲಂತೂ ನೋಡಾಕತ್ತೀರಿ. ಪ್ಲೇನ್ ಖಾರ, ಮಸಾಲೆ ಖಾರ, ಎಲ್ಲ ಥರದ ಚಟ್ನಿ ಪುಡಿಗಳು ಮತ್ತು ಸಾಂಬಾರು ಪೌಡರ್, ಗರಂ ಮಸಾಲ, ಮೆಂತ್ಯ ಹಿಟ್ಟು, ಹಾಗೆ ಚಕ್ಕಲಿ, ನಿಪ್ಪಟ್ಟು, ಕೋಡ್ಬಳೆ, ಒಣ ಅವಲಕ್ಕಿ, ಅದ್ರ ಜೊತೆಗೆ ಅಂದ್ರೆ ಎಲ್ಲ ಥರದ ಲಡ್ಡುಗಳನ್ನು ಕೂಡ ಮಾಡ್ತೀನಿ. ನೋಡ್ತಾ ಇರ್ಬೋದು. ಕರ್ಜಿಕಾಯಿ, ಶೇಂಗಾ ಹೋಳಿಗೆ ಕೂಡ ಮಾಡಿಕೊಡ್ತೀನಿ. ಹಾಗೆ ನಾ ಫ್ರೆಶ್ ಅಡುಗೆ ಬೇಕಂದ್ರೂ ನಮ್ಮ ಲೋಕಲ್ ಧಾರವಾಡದವ್ರಿಗೆ ಫ್ರೆಶ್ ಅಡುಗೆ ಕೂಡ ಮಾಡಿಕೊಡ್ತೀನಿ. ಬಿಸಿ ರೊಟ್ಟಿ ಆಗಿರ್ಬೋದು, ಚಪಾತಿ ಆಗಿರ್ಬೋದು, ಖಡಕ್ ರೊಟ್ಟಿ ಆಗಿರ್ಬೋದು, ತರಕಾರಿ ಪಲ್ಯಗಳಾಗಿರ್ಬೋದು, ರೈಸ್ ಐಟಮ್ಸ್ ಆಗಿರ್ಬೋದು, ಮತ್ತು ಫ್ರೆಶ್ಶಾಗಿ ನಾನು ಮಾಡಿಕೊಡ್ತೀನಿ. ಅದಕ್ಕೋಸ್ಕರ ಖಂಡಿತವಾಗ್ಲೂ ಆರ್ಡ್ರ್ ಮಾಡಿರಿ. ನನ್ನ ಒಂದು ಪುಟಾಣಿ ಬಿಸ್ನೆಸ್ಸಿಗಾಗಿರ್ಬೋದು, ಹಾಗೆ ನನ್ನ ಇಂಡಿಪೆಂಡೆಂಟ್ ಲೈಫ್ ಜೀವನಕ್ಕೆ ತುಂಬಾ ಸಪೋರ್ಟ್ ಮಾಡ್ದಂಗೆ ಆಕೈತಿ, ಹೆಲ್ಪ್ ಮಾಡ್ದಂಗೆ ಆಕೈತಿ. ಅದಕ್ಕೋಸ್ಕರ ತಪ್ಪದೆ ನನಗೆ ಆರ್ಡ್ರ್ ಪ್ಲೇಸ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ. ಫ್ರೆಂಡ್ಸ್, ಶುಭೋದಯ. ಹೆಂಗದ್ರಿ ಎಲ್ಲರೂ? ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ. ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನನಗೂ ಫೀಲ್ ಬೆಟರ್ ರೀ, ಸ್ವಲ್ಪ ಆರಾಮಾಗೈತಿ. ಬಟ್ ಏನಂದ್ರೆ ಒಂದು 2-3 ದಿವ್ಸ ಮಲಗಿದ್ನಲ್ರಿ, ಆರಾಮಿಲ್ದ ಸ್ವಲ್ಪ ಗೋಣಿ ಕಡೆ ಹಿಡ್ಕೊಂಡಂಗೆ ಆಗ್ಬಿಟ್ಟೈತಿ. ಅದು ಒಂಚೂರು ತ್ರಾಸು ಅಂತ ಹೇಳ್ಬೋದು. ಉಳಿದಿದ್ದೆಲ್ಲ ಸ್ವಲ್ಪ ಕಡಿಮೆನೇ ಆಗೈತಿ. ಅದೇ ಹೇಳಿದ್ನಲ್ಲ ಬೆಟ್ರ್ ಅಂಥೇಳಿ. ಇವತ್ತು ಭಾನುವಾರ ರೀ, ಸ್ಯಾಟರ್ಡೆ ಯಾವುದೇ ಬ್ಲಾಗ್ ತೊಗೊಳ್ಳಿಲ್ಲ, ಮಲಗೇ ಬಿಟ್ಟಿದ್ದೆ ನಾನು. ಫ್ರೈಡೇ ಸ್ಯಾಟರ್ಡೆ ಅಂತೂ ಮಲಗೇ ಬಿಟ್ಟಿದ್ದೆ ಅಂತ ಹೇಳ್ಬೋದು. ಇವತ್ತೇನೈತಿ ಹೇಳಿದ ಹಾಗೆ ಗೋನ್ ಹಿಡ್ದೈತಿ. ಆದರೆ ಇವತ್ತು ಅನಿವಾರ್ಯವಾಗಿ, ಯಾಕಂದ್ರೆ ಒಂದು ಲೋಕಲದ್ದು ಆರ್ಡ್ರ್ ಇತ್ತು ರೀ ನನಗೆ. ನಿನ್ನೆನೇ ಈವ್ನಿಂಗ್ ಕಳಿಸ್ಬೇಕಿತ್ತು ಅವರಿಗೆ.
ಮತ್ತು ನನಗೆ ಗೋನ್ ನಿನ್ನೆ ಬೆಳಗ್ಗೆನೇ ಹಿಡಿದಿತ್ತು. ಮತ್ತು ಅವ್ರಿಗೆ ಕಾಲ್ ಮಾಡಿದೆ, ಇವತ್ತು ಈವ್ನಿಂಗ್ ಮಟ ನಡೀತೈತಿ ಅಂದರು. ಪರವಾಗಿಲ್ಲ, ಇವತ್ತು ಈವ್ನಿಂಗ್ ಮಟ ನಡೀತೈತಿ ಅಂದರು. ಅದಕ್ಕೆ ನಿನ್ನೆ ಎದ್ದು ಏನೂ ಮಾಡಲೇ ಇಲ್ಲ, ರೆಸ್ಟ್ ಮಾಡಿದೆ ಅಂತ ಹೇಳ್ಬೋದು. ಮತ್ತು ಅವ್ರದ್ದು ಏನೈತಪ್ಪ ಅಂದ್ರೆ ನಿಪ್ಪಟ್ಟು ಐತಿ, ಹಾಗೆ ಕಸ್ಟಮೈಸ್ ಮಾಡಿ ಚಕ್ಲಿ ಮತ್ತು ಶಂಕರಪಾಳೆ ಐತಿ, ಮಾಡಬೇಕು. ಮೂರು ಇವತ್ತು ಮಾಡ್ಬೇಕು ನೋಡ್ರಿ. ನೀನು ಒಂಚೂರು ಆರಾಮಾಗಿದ್ರೆ ಒಂದು ಮಾಡ್ಕೊಳ್ತಿದ್ದೆ, ಬಟ್ ನೀನಂತೂ ಹೇಳೋಕ್ಕಾಗಲಿಲ್ಲ ನನಗೆ. ಈಗ ಮೂರು ಮಾಡ್ಕೊಳ್ಬೇಕು, ಅನಿವಾರ್ಯವಾಗಿ ಇವತ್ತು ಎದ್ದೀನಿ. ಸ್ವಲ್ಪ ಲೇಟಾಗಿ ಎದ್ದೆ, ಒಂದು ಪುಣೆ 8 ಆಗಿತ್ತು, ಅವಾಗನೇ ಎದ್ದೆ. ಎದ್ದಿಂದ ಕಾವೇರಿ ಅಂತೂ ಎಲ್ಲ ಕ್ಲೀನ್ ಮಾಡ್ಕೊಂಡು ಜಳಕಕ್ಕೆ ಹೋಗ್ಯಾಳಕಿ. ಮತ್ತು ಬಾಯಿ ಒಂಥರ ಹುಷಾರಿಲ್ದಾಗ ಆಗ್ತೈತಲ್ರಿ, ಗೊತ್ತನೇ ಐತೆ ಎಲ್ಲರಿಗೂ. ಏನೋ ರುಚಿನ ಹತ್ವಲ್ತಾಗಿತ್ತು. ನಿನ್ನೆ ಸ್ವಲ್ಪ ಪಡ್ಡಿಗೆ ನೆನೆ ಹಾಕಿದ್ದೆ, ಪಡ್ಡು ಅಥವಾ ದೋಸೆ ಮಾಡ್ಕೊಂಡ್ರೆ ಆಯ್ತು ಅಂತ ಹೇಳಿ ಅದಕ್ಕೆ ಈಗ ಪಡ್ಡು ಮಾಡಾಕತ್ತೀನಿ. ಒಂಚೂರು ಟಿಫನ್ ಮಾಡ್ಕೊಂಡು ಓದಿದ ಕೆಲಸ ಮಾಡ್ಕೋಬೇಕು ಸ್ನೇಹಿತರೆ. ನಿನ್ನೆ ಒಂಚೂರು ರೇಷನ್ ಅಕ್ಕಿ ಹಸನ್ ಮಾಡಿಕೊಂಡೆ, ರೇಷನ್ ಅಕ್ಕಿ ಖಾಲಿಯಾಗಿತ್ತು. ಸೊ ಹಂಗೆ ಒಂದೊಂದು ಕೆಲಸ ಎಷ್ಟು ಸಾಧ್ಯ ಅಷ್ಟು ಸುಸ್ತು ಆಕೈತ್ರಿ, ಬರೀ ಸುಸ್ತಾಗತೈತಿ. ಹೀಗಾಗಿ ಈಗ ಬರ್ರಿ ಒಳಗೆ ಹೋಗೋಣಂತ. ನೋಡ್ತಾ ಇರ್ಬೋದು ಬಿಸಿಲು ಬಿದ್ದೈತಿ. ಒಂದು 3-4 ದಿನ ಐತ್ರಿ, ಮಳೆ ಏನಿಲ್ಲ, ಸಿಕ್ಕಾಪಟ್ಟಿ ಬಿಸಿಲು ಐತಿ, ಸಿಕ್ಕಾಪಟ್ಟಿ ಸೆಕೆ ಐತಿ. ನೋಡ್ರಿ ಎಷ್ಟು ಚಕಾಚಕ್ ಬಿಸಿಲು. ಈಗ ಇನ್ನೂ 8:30 ಟೈಮ್, ಎಷ್ಟು ಬಿಸಿಲು ಬಿದ್ದೈತೆ ಅಂತ ಹೇಳಿ ನೋಡ್ತಾ ಇರ್ಬೋದು. ನಿನ್ನೆ ರೇಷನ್ ಅಕ್ಕಿ ತರಿಸ್ಕೊಂಡೆ, ಅವ್ರ ಮನೆಯಿಂದ. ನಂದು ರೇಷನ್ ಅಲ್ಲೇ ಬರ್ತೈತಿ. ಅದ್ರಾಗ ಅರ್ಧ ಹಸನ್ ಮಾಡ್ದೆ ರೀ, ಅರ್ಧ ಇನ್ನೂ ಅಲ್ಲೇ ಐತದ. ಚೀಲ ಇನ್ನು ಒಳಗೆ ಇಡಬೇಕು, ಒಳಗೆ ಇಡಂದಿದ್ದೆ, ಇಟ್ಟಿಲ್ಲ ಅವರು, ಇನ್ನು ಇಡಬೇಕು ಒಳಗಡೆ. ಇದ್ದಷ್ಟು ಈಗ ಚಹಾ ಕುಡ್ದಿದ್ದು ಎಲ್ಲ ಪಟ ತೊಳ್ಕೊಂಬಿಟ್ಟೆ ರೀ. ನನಗೆ ಭಾಳ ಆದ್ರೆ ನನಗೆ ತ್ರಾಸಾಗತೈತೆ, ಮಾಡೋಕ್ಕಾಗತ್ತಿಲ್ಲ. ಅದಕ್ಕೋಸ್ಕರ ಇಲ್ಲೇ ಒಂದು ಸೆಟ್ ಮಾಡಿ ಪಡ್ಡು. ಈಗ ಇನ್ನೊಂದು ಸೆಟ್ಟು ರೆಡಿ ಆಗೈತಿ. ಹೊಳ್ಳಿಸ್ ಹಾಕಿದ್ದೆ, ನೋಡ್ತಾ ಇರ್ಬೋದು ಎಷ್ಟು ಮಸ್ತ್ ಬಂದಾವೆ, ಸಖತ್ತಾಗಿ ಬಂದಾವೆ ಸ್ನೇಹಿತರೆ. ಇವನು ಕೂಡ ತೆಗಿತೀನಿ ಈಗ. ಮತ್ತು ನಾನು ಕಾವೇರಿ ಇಬ್ಬರೇ ಅಲ್ಲ, ನಮಗೆ ಸಾಕಾಗ್ತೈತಿ 2 ಸೆಟ್. ಸೊ ಗ್ಯಾಸ್ನು ಆಫ್ ಮಾಡ್ತೀನಿ. ನೋಡಿರಿ ಇಟ್ಟೀನಿ. ಈ ರೀತಿಯಾಗಿ ನೋಡ್ರಿ ಸ್ನೇಹಿತರೆ, ಪಡ್ಡು ಮಾಡೀನಿ. ನೀರು ಕುದಿಸಿ ಆರಿಸಿ ಕುಡಿಯಾಕತ್ತೀವಿ. ಸೊ ಇದ್ರೊಳಗೆ ನೀರು ಡೈಲಿ 1 ಗುಂಡೆ ಕುದಿಸಾಕತ್ತೀನಿ ನಾನು. ಇದು ರಾತ್ರಿ ಸ್ವಲ್ಪ ಪಲಾವ್ ಮಾಡಿದ್ಲ ರೀ ಕಾವೇರಿ, ಬಾಯಿಗೇನು ಸೀವೆ ಹತ್ತಲ್ತು. ಪಲಾವ್ ಮಾಡಿ ಸ್ವಲ್ಪ ಅಂದಿದೆ, ಮಾಡಿದ್ಲ ಕರೆ ಸಖತ್ತಾಗಿತ್ತು. ಹೊಟ್ಟೆ ತುಂಬ ಉಂಡೆ ಅಂತ ಹೇಳ್ಬೋದು. ಈಗ 2-3 ದಿನದಾಗ ನಿನ್ನೆ ಕರೆನ ಚಲೋ ಆಗಿತ್ತು, ಊಟ ಮಾಡಿದೆ. ಇಲ್ಲೇ ಚಟ್ನಿ ಮಾಡೀನಿ ರೀ, ಸ್ವಲ್ಪ ಕೊಬ್ಬರಿ ಚಟ್ನಿ ರೀ ಇದು. ಅದಕ್ಕೇನು ಶೇಂಗಾ ಪುಟಾಣಿ ಏನು ಹಾಕಿಲ್ಲ, ಆದರೆ ಸ್ವಲ್ಪ ಉದ್ದಿನ ಬೇಳೆದು ಒಗ್ಗರಣೆ ಕೊಟ್ಟೀನಿ, ಫ್ಲೇವರ್ ಚಲೋ ಇರ್ತೈತೆ ಅಂತ ಹೇಳಿ. ಚಟ್ನಿ ಪಡ್ಡು ನಾಷ್ಟ ನೋಡ್ರಿ. ಊಟಕ್ಕೆ ಸ್ವಲ್ಪ ರೈಸ್ ಐತಿ, ಸಾಕು, ಮಧ್ಯಾಹ್ನಕ್ಕಾಗೆ ಆಗ್ತೈತೆ ನನಗೆ. ಇಲ್ಲಪ್ಪ ಅಂದರೆ ಇಲ್ಲೊಂಚೂರು ಬ್ಯಾಟ್ರ್ ಉಪ್ಪು ಹಾಕಿದ್ದಿದೆ, ಉಪ್ಪು ಹಾಕದೇ ಇರೋದು ಫ್ರಿಜ್ನಾಗ ಎತ್ತಿಟ್ಟೀನಿ. ಉಪ್ಪು ಹಾಕಿದ್ದು ಇಷ್ಟೇ ಇರೋದು. ಏನೋ ಬೇಕಾದ್ರೆ ದೋಸೆ ಮಾಡ್ಕೊಬೋದು, ಇಲ್ಲ ಇನ್ನೊಂದು ಸೆಟ್ ಪಡ್ಡು ಮಾಡ್ಕೊಬೋದು ಮಧ್ಯಾಹ್ನ ಬೇಕಂದ್ರೆ. ಸೊ ರಗಡ್ ಆಗ್ತೈತೆ ನಮಗೆ, ಅದಕ್ಕೋಸ್ಕರ. ಸೊ ಈ ರೀತಿಯಾಗಿ ಇವತ್ತಿನ ರೂಟೀನ್ ಸ್ಟಾರ್ಟ್ ಆಗೈತಿ. ಹೇಳ್ದ ಹಾಗೆ ಮಾಡ್ಬೇಕ್ರಿ, ಚಕ್ಲಿ ಮಾಡಬೇಕು. ಆದ್ರೆ ಒಟ್ಟು ಏನಂದ್ರೆ ಸುಸ್ತು ಐತ್ರಿ, ಬರೀ ಫುಲ್ ಸುಸ್ತು. ಸುಮ್ಮನೆ ಕುಂತು ಬಿಡ್ಬೇಕು ಅನ್ನಿಸ್ತೈತಿ, ಇಲ್ಲ ಸುಮ್ಮನೆ ಮಕ್ಕೊಂಬಿಡ್ಬೇಕು ಅನ್ನಿಸ್ತೈತಿ, ಆ ಥರ ಐತಿ. ಬಟ್ ಆರ್ಡ್ರ್ ತೊಗೊಂಡೇನ್ರಿ, ಯಾಕಂದ್ರೆ ಒಂದು ಆರ್ಡ್ರ್ ಇರಲೇನೇ ಇಲ್ಲ. ಕೈ ಖರ್ಚಿಗೂ ರೊಕ್ಕ ಇರಲಿಲ್ಲ, ₹1 ಇಲ್ದಂಗೆ ಆಗಿತ್ತು. ಆರಾಮಿರ್ಲಿಕ್ಕೂ ಹ್ಞೂ ಅಂದೆ, ಹೋಗ್ಲಿ ಬಿಡು ಅವ ಇದಕ್ಕೆ ರೊಕ್ಕ ಅಂಥೇಳಿ. ಆದರೆ ಈಗ ಮಾಡೋದು ಅನ್ನತ್ಲೆ ಅಂದರೆ ಸುಸ್ತಾಗತ್ತೈತೆ ರೀ. ಅದ್ರಾಗ ಮಾಡಿ ಕಳಿಸ್ಕೊಟ್ಟು ಮತ್ತು ರೆಸ್ಟ್ ಮಾಡೋದಂತ ಹೇಳಿ ಸ್ನೇಹಿತರೆ, ಮತ್ತು ಸಿಗ್ತೀನಂತ. ಅವು ಗಿಡ ಇಟ್ಟಿದ್ದಿಲ್ಲ, ಬ್ಯಾಗ್ನಾಗ ಇಟ್ಕೊಂಡೇನೆ.
ಹೋದರೆ ಕಾವೇರಿ ನಾಷ್ಟ ಮಾಡಿ. ಮತ್ತು ನಿನ್ನೆ ಅವ್ರ ಮನೆಯಿಂದ ಮೊಗ್ಗು ತೊಗೊಂಬಂದಿದ್ಲ, ಮಲ್ಲಿಗೆ ಹೂವಿನೂ ಎಲ್ಲ ಕಟ್ಟಿಟ್ಟಿದ್ದೆ, ಹಾಕ್ಕೊಂಡು ಹೋಗ್ತಾಳೆ. ಮತ್ತು ಅವ್ರು ಕಲಿಗೊಬ್ಬರು ತೊಗೊಂಡು ಬಂದಿದ್ರಂತೆ. ಈಗ ಒಂದು 2-3 ದಿವಸ ಆತು ಹಾಕ್ಕೊಂಡು ಹೊಂಟಾಳ್ರಿ. ಮತ್ತು ಅವ್ರಿಗೆ ಒಂಚೂರು ಒಯ್ದ್ಲ ಮಾಲೆ. ಆಮೇಲೆ ಏನೈತಿ ಗಿಡನೂ ತೊಗೊಂಬರಕ್ಕೆ ಹೇಳಿದ್ರಂತೆ, ಚಂದ ಆಗ್ತಾವೆ ನಾವು ಹಚ್ತೀವಿ ತೊಗೊಂಡು ಬಾ ಅಂತ. ಮತ್ತು ಅವ್ರ ಮನೆಯೊಳಗಿಂದ ಸ್ವಲ್ಪ ಗಿಡ ತೊಗೊಂಬಂದಿದ್ಲು, ಅದನ್ನು ಕೇಳಿದೆ. ಬ್ಯಾಗ್ನಾಗ ಇಟ್ಕೊಂಡು ಹೋದ್ಲು. ಸೊ ಆಕಿ ಹೋದ್ಲರಿ. ನಾನು ಟಿಫನ್ ಮಾಡ್ಕೊಂಡು ಆಕಿ ಜೊತೆನೇ, ಇನ್ನು ಒಬ್ಬಕ್ಕೆ ಅಂದ್ರೆ ಮತ್ತಟ್ಟ ಹೋಗಂಗಿಲ್ಲ ಅಂಥೇಳಿ ಆಕಿ ಜೊತೆನ ನಾನು ತಿಂದೆ. ಈಗೇನೈತಿ ಫಟಾಫಟ್ ಅಂಥೇಳಿ ಮಾಡೋಣ ಅಂಥೇಳಿ ಫಸ್ಟಿಗೆ ಶಂಕರಪಾಳೆ ಮಾಡ್ತೀನಿ ಕಸ್ಟಮೈಸ್ ಆಗಿ. ಯಾಕಂದ್ರೆ ಅವರಿಗೆ ಸಕ್ಕರೆ ಬೇಡ, ಸ್ವೀಟ್ ಬೇಡ, ಹಾಗೆ ಸ್ವಲ್ಪ ಉಪ್ಪು ಹಾಕಿ ಮಾಡೋದಂಥೇಳಿ ಪ್ಲೇನಾಗಿ ಶಂಕರಪಾಳೆ. ಚಕ್ಲಿನೂ ಖಾರ ಬೇಡ, ಜಸ್ಟ್ ಉಪ್ಪಷ್ಟ ಹಾಕಿ ಮಾಡೋದು. ಇವೆರಡು ಕಸ್ಟಮೈಸ್ ಮಾಡಿಕೊಡ್ಬೇಕು. ಆವಾಗವಾಗ ಮಾಡಿಕೊಡ್ತಿರ್ತೀನಿ. ನನ್ನ ರೆಗ್ಯುಲರ್ ವ್ಯೂವರು ಅದಾರ, ಅವರು ರೆಗ್ಯುಲರ್ ಕಸ್ಟಮರು ಅದಾರ ಅಂತ ಹೇಳ್ಬೋದು, ಲೋಕಲ್ದವ್ರೇ. ಸೊ ಅದಕ್ಕೋಸ್ಕರ ನಂತರದಲ್ಲಿ ನಿಪ್ಪಟ್ಟು ಮಾಡೋದು. ನಿಪ್ಪಟ್ಟಿಗೂ ಸ್ವಲ್ಪ ಖಾರ ಕಡಿಮೆ ಅಂಥೇಳಿ ಈ ರೀತಿಯಾಗಿ ಮತ್ತು ಹೇಳ್ದಂಗೆ ಮಾಡಿಕೊಟ್ಟಿರ್ತೀನಿ ರೀ ನಾನು. ಅದಕ್ಕೋಸ್ಕರ ಒಂದೊಂದಾಗಿ ಮಾಡೋಣಂತ. ರಾತ್ರಿ 7-8 ಗಂಟೆ ಮಟ್ಟ ಟೈಮ್ ಐತಿ, ಇಲ್ಲೇ ಲೋಕಲೆಲ್ಲ 7-8 ಗಂಟೆ ಮಟ್ಟ ಟೈಮ್ ಐತಿ. ಸೊ ಅದ್ರಾಗ ನಿಧಾನವಾಗಿ ಮಾಡ್ಕೊಳ್ತೀನಿ. ಹೇಳಿದ ಹಾಗೆ ನನಗೂ ಇನ್ನು ಫುಲ್ಲಾಗಿ ಹುಷಾರಾಗಿಲ್ಲ, ಪೂರ್ಣ ಹುಷಾರಾಗಿಲ್ಲ ಇನ್ನು. ಅದಕ್ಕೋಸ್ಕರ ನಿಧಾನವಾಗಿ ಒಂದೊಂದು ಮಾಡ್ಕೊಳ್ಳೋಣ ಸ್ನೇಹಿತರೆ.